ಅಧ್ಯಾಯ 33-36. ಪಾರಲೌಕಿಕ ಫಲವನ್ನು ಕೊಡುವ ಕರ್ಮ, ಶಿವಲಿಂಗ ಮಹಾವ್ರತದ ವಿಧಿ ಮತ್ತು ಮಹಿಮೆಯ ವರ್ಣನೆ. ಉಪಮನ್ಯು ಹೇಳುತ್ತಾರೆ, ಯದುನಂದನನೇ, ಈಗ ನಾನು ಕೇವಲ ಪರಲೋಕದಲ್ಲಿ ಫಲವನ್ನು ಕೊಡುವ ಕರ್ಮದ ವಿಧಿಯನ್ನು ತಿಳಿಸುವೆನು. 3 ಲೋಕಗಳಲ್ಲಿಯೂ ಇದಕ್ಕೆ ಸಮಾನವಾದ ಬೇರೆ ಯಾವುದೇ ಕರ್ಮವಿಲ್ಲ. ಈ ವಿಧಿಯು ಅತಿಶಯ ಪುಣ್ಯದಿಂದ ಕೂಡಿರುವುದು ಹಾಗೂ ಸಮಸ್ತ ದೇವತೆಗಳು ಇದನ್ನು ಅನುಷ್ಠಾನ ಮಾಡಿರುವರು. ಬ್ರಹ್ಮ, ವಿಷ್ಣು, ರುದ್ರ, ಇಂದ್ರಾದಿ ಲೋಕಪಾಲಕರು, ಸೂರ್ಯಾದಿ ನವಗ್ರಹರು, ವಿಶ್ವಾಮಿತ್ರ ಮತ್ತು ವಸಿಷ್ಠಾದಿ ಬ್ರಹ್ಮವೇತ್ತರಾದ ಮಹರ್ಷಿಗಳು, ಶ್ವೇತ, ಅಗಸ್ತ್ಯ, ದದೀಚಿ ನಮ್ಮಂತಹ ಶಿವಭಕ್ತರು, ನಂದೀಶ್ವರ, ಮಹಾಕಾಲ, ಭೃಂಗೀಶ ಮೊದಲಾದ ಗಣೇಶ್ವರರು, ಪಾತಾಳವಾಸಿ ದೈತ್ಯರು, ಶೇಷನೇ ಆದಿ ಮಹಾನಾಗರು, ಸಿದ್ಧರು, ಯಕ್ಷ, ಗಂಧರ್ವ, ರಾಕ್ಷಸ, ಭೂತ, ಪಿಶಾಚ ಇವರೆಲ್ಲರೂ ತಮ್ಮ ತಮ್ಮ ಪದವಿಯನ್ನು ಪಡೆದುಕೊಳ್ಳಲು ಈ ವಿಧಿಯನ್ನು ಅನುಷ್ಠಾನ ಮಾಡಿರುವರು. ಈ ವಿಧಿಯಿಂದಲೇ ಎಲ್ಲ ದೇವತೆಗಳು ದೇವತ್ವವನ್ನು ಪಡೆದುಕೊಂಡರು. ಇದೇ ವಿಧಿಯಿಂದ ಬ್ರಹ್ಮನಿಗೆ ಬ್ರಹ್ಮತ್ವವು, ವಿಷ್ಣುವಿಗೆ ವಿಷ್ಣುತ್ವವು, ರುದ್ರನಿಗೆ ರುದ್ರತ್ವವು, ಇಂದ್ರನಿಗೆ ಇಂದ್ರತ್ವವು, ಗಣಪತಿಗೆ ಗಣೇಶತ್ವವು ಪ್ರಾಪ್ತವಾಗಿದೆ. ಶ್ವೇತ ಚಂದನದಿಂದ ಕೂಡಿದ ಜಲದಿಂದ ಲಿಂಗ ಸ್ವರೂಪಿ ಶಿವ ಮತ್ತು ಶಿವೆಯರಿಗೆ ಅಭಿಷೇಕ ಮಾಡಿ ಅರಳಿದ ಶ್ವೇತ ಕಮಲಗಳಿಂದ ಪೂಜಿಸಬೇಕು. ಮತ್ತೆ ಅವರ ಚರಣಗಳಲ್ಲಿ ನಮಸ್ಕಾರ ಮಾಡಿ ಅಲ್ಲೇ ಸಾರಿಸಿದ ಭೂಮಿಯಲ್ಲಿ ಸುಂದರ ಶುಭ ಲಕ್ಷಣ ಪದ್ಮಾಸನವನ್ನು ಸಿದ್ಧಗೊಳಿಸಿ ಇಡಬೇಕು. ಸಂಪತ್ತು ಇದ್ದರೆ ತನ್ನ ಶಕ್ತಿಗನುಸಾರವಾಗಿ ಚಿನ್ನದಿಂದ ಅಥವಾ ರತ್ನಗಳಿಂದ ಪದ್ಮಾಸನವನ್ನು ರಚಿಸಬೇಕು. ಕಮಲದ ಕೇಸರಗಳ ಮಧ್ಯಭಾಗದಲ್ಲಿ ಅಂಗುಷ್ಟ ಗಾತ್ರದ ಸಣ್ಣದಾದ ಸುಂದರ ಶಿವಲಿಂಗವನ್ನು ಸ್ಥಾಪಿಸಬೇಕು. ಅದು ಸರ್ವಗಂಧಮಯ ಮತ್ತು ಸುಂದರವಾಗಿ ಇರಬೇಕು. ಅದನ್ನು ದಕ್ಷಿಣ ಭಾಗದಲ್ಲಿ ಸ್ಥಾಪಿಸಿ ಬಿಲ್ವ ಪತ್ರೆಗಳಿಂದ ಅದನ್ನು ಪೂಜಿಸಬೇಕು. ಮತ್ತೆ ಅದರ ದಕ್ಷಿಣ ಭಾಗದಲ್ಲಿ ಅಗರು, ಪಶ್ಚಿಮದಲ್ಲಿ ಮೇಣವನ್ನು, ಉತ್ತರದಲ್ಲಿ ಚಂದನ ಮತ್ತು ಪೂರ್ವದಲ್ಲಿ ಹರಿತಾಲವನ್ನು ಏರಿಸಬೇಕು. ಬಳಿಕ ಸುಂದರ ಸುಗಂಧಿತ ವಿಚಿತ್ರ ಪುಷ್ಪಗಳಿಂದ ಪೂಜಿಸಬೇಕು. ಎಲ್ಲೆಡೆ ಕಪ್ಪು ಅಗರು ಮತ್ತು ಗುಗ್ಗುಲದಿಂದ ಧೂಪವನ್ನು ಅರ್ಪಿಸಬೇಕು. ಅತ್ಯಂತ ನಯವಾದ ನಿರ್ಮಲ ವಸ್ತ್ರಗಳನ್ನು ನಿವೇದಿಸಬೇಕು. ತುಪ್ಪ ಮಿಶ್ರಿತ ಪಾಯಸವನ್ನು ನೈವೇದ್ಯ ಮಾಡಬೇಕು. ತುಪ್ಪದ ದೀಪವನ್ನು ಹಚ್ಚಬೇಕು. ಮಂತ್ರೋಚ್ಚಾರಣದಿಂದ ಎಲ್ಲವನ್ನು ಅರ್ಪಿಸಿ ಪ್ರದಕ್ಷಿಣೆ ಮಾಡಬೇಕು. ಭಕ್ತಿ ಭಾವದಿಂದ ದೇವೇಶ್ವರ ಶಿವನಿಗೆ ಪ್ರಣಾಮ ಮಾಡಿ ಅವನನ್ನು ಸ್ತುತಿಸಿ ಕೊನೆಯಲ್ಲಿ ಕ್ಷಮಾ ಪ್ರಾರ್ಥನೆ ಮಾಡಬೇಕು. ಅನಂತರ ಶಿವ ಪಂಚಾಕ್ಷರ ಮಂತ್ರದಿಂದ ಸಮಸ್ತ ಉಪಹಾರಗಳನ್ನು ಆ ಶಿವನಿಗೆ ಸಮರ್ಪಿಸಬೇಕು ಮತ್ತು ಸ್ವತಃ ದಕ್ಷಿಣಾಮೂರ್ತಿಯನ್ನು ಆಶ್ರಯಿಸಬೇಕು. ಈ ಪ್ರಕಾರ ಪಂಚಗಂಧಮಯ ಶುಭಲಿಂಗವನ್ನು ನಿತ್ಯವೂ ಅರ್ಚಿಸುವವನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ಶಿವಲೋಕದಲ್ಲಿ ಪ್ರತಿಷ್ಠಿತನಾಗುತ್ತಾನೆ. ಈ ಶಿವಲಿಂಗ ಮಹಾವ್ರತವು ಎಲ್ಲ ವ್ರತಗಳಲ್ಲಿ ಉತ್ತಮ ಮತ್ತು ಗೋಪನೀಯವಾಗಿದೆ. ನೀನು ಭಗವಾನ್ ಶಂಕರನ ಭಕ್ತನಾಗಿರುವೆ, ಅದಕ್ಕಾಗಿ ನಿನ್ನಲ್ಲಿ ಇದನ್ನು ವರ್ಣಿಸಲಾಗಿದೆ. ಯಾರಿಗೂ ಇದನ್ನು ಉಪದೇಶಿಸಬಾರದು, ಕೇವಲ ಶಿವಭಕ್ತರಿಗೆ ಇದನ್ನು ಉಪದೇಶಿಸಬೇಕು. ಹಿಂದಿನ ಕಾಲದಲ್ಲಿ ಭಗವಾನ್ ಶಿವನೇ ಈ ವ್ರತವನ್ನು ಉಪದೇಶಿಸಿದ್ದನು. ಅನಂತರ ಲಿಂಗದ ಕಾರಣ ರೂಪತೆ ಹಾಗೂ ಲಿಂಗ ಪ್ರತಿಷ್ಠಾ ಹಾಗೂ ಪೂಜೆಯ ವ್ಯಾಖ್ಯೆ ಮಾಡಿ ಉಪಮನ್ಯು ಹೇಳಿದನು. ಯದುನಂದನನೇ, ಯಾವುದೇ ಸ್ಥಾಪಿತ ಲಿಂಗವು ಸಿಗದಿದ್ದರೆ ಶಿವನ ಸ್ಥಾನಭೂತ ಜಲ, ಅಗ್ನಿ, ಸೂರ್ಯ ಹಾಗೂ ಆಕಾಶದಲ್ಲಿ ಭಗವಾನ್ ಶಿವನನ್ನು ಪೂಜಿಸಬೇಕು. ಇಲ್ಲಿಗೆ ಅಧ್ಯಾಯ 33-36 ಸಂಪೂರ್ಣವಾಯಿತು.